ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ನಮ್ಮನೆ ದೋಸೆ ಮಾಡಿದ್ವಿ. ದೋಸೆ ಹಿಟ್ಟು ಒಂದು 2 ಸೌಟ್ನಷ್ಟು ಮಿಕ್ಕಿತ್ತು. ಹಾಗಾಗಿ ಅದನ್ನು ಹಾಗೆ ಎತ್ತಿಟ್ಟಿದ್ದೆ. ಹೀಗೆ ವಿಡಿಯೋ ಸ್ಕ್ರೋಲ್ ಮಾಡ್ತಾ ನನಗೊಂದು ದೋಸೆ ಹಿಟ್ಟಿನಿಂದ ಮಾಡುವಂಥ ಪಕೋಡದ್ದು ರೆಸಿಪಿ ಸಿಕ್ತು. ನಾನು ಟ್ರೈ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಸೇರಿಸ್ಕೊಂಡು ಉಪ್ಪನ್ನು ನೋಡಿ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ದೋಸೆ ಹಿಟ್ಟಿಗೆ ಮೊದಲೇ ಹಾಕಿರ್ತೀವಲ್ಲ, ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಸೀದಾ ಬಿಸಿಯಾದ ಎಣ್ಣೆಗೆ ಹಾಕ್ಕೊಳ್ಳೋದಷ್ಟೇ. ಇದು ಹಿಟ್ಟು ತೆಳುವಂತ ಅನಿಸಿದ್ರೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸ್ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಇದು ತಿಂದಾದಮೇಲೆ ನನಗನ್ಸಿದ್ದು ನೆಕ್ಸ್ಟ್ ಟೈಮ್ ದೋಸೆ ಮಾಡಿದಾಗ ಬೇಕಂತಲೇ ಹಿಟ್ಟು ಎತ್ತಿಟ್ಕೊಂಡು ಈ ಥರ ಪಕೋಡ ಮಾಡ್ಕೋಬೇಕಂತ. ಹೊರಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಿಮ್ಮೊಟ್ಟಿಗೆ ಹಂಚ್ಕೊತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಇನ್ನೂ ಒಂದು ರೌಂಡು ಮಿಕ್ಕಿತ್ತು. ಹಾಗಾಗಿ ಇದಕ್ಕೆ ಒಂದು ಸ್ಪೂನು ತೆಂಗಿನ ತುರಿನ ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಇನ್ನೂ ರುಚಿ ಹೆಚ್ಚು ಮಾಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಪ್ಲೀಸ್. ಥ್ಯಾಂಕ್ ಯು.